ಸಾಂಸ್ಕೃತಿಕ ನಗರಿ ಮೈಸೂರಿನ ಇಟ್ಟಿಗೆಗೂಡಿನಲ್ಲಿ ಐತಿಹಾಸಿಕ ಮೈಸೂರು ಕರಗ ಮಹೋತ್ಸವ ಆರಂಭಗೊಂಡಿದೆ. ನೂರಾರು ವರ್ಷಗಳ ಇತಿಹಾಸವಿರುವ ಈ ಧಾರ್ಮಿಕ ಉತ್ಸವವು ಏಪ್ರಿಲ್ 26ರವರೆಗೆ ಬಹಳ ಸಡಗರದಿಂದ ನಡೆಯಲಿದೆ. 102ನೇ ವರ್ಷದ ಅದ್ದೂರಿ ಕರಗ ಮಹೋತ್ಸವವು ಈಗಾಗಲೇ ಪ್ರಾರಂಭಗೊಂಡಿದ್ದು, ಸುಮಾರು 70ಕ್ಕೂ ಹೆಚ್ಚು ಯುವಕರು ಈ ಬಾರಿ ಕರಗ ಹೊತ್ತು ಮೆರವಣಿಗೆ ಸಾಕ್ತಾ ಇದ್ದಾರೆ. 102ನೇ ವರ್ಷದ ಮೈಸೂರು ಕರಗ ಮಹೋತ್ಸವ ಇಂದು ವಿಜೃಂಭಣೆಯಿಂದ ಚಾಲನೆ ದೊರೆತಿದೆ. ಇವತ್ತು ಬೆಳಗ್ಗೆ ಎಲ್ಲ ಊರಿನ ಸುತ್ತರ ಕಂಕಣಧಾರಣೆ ಆಯಿತು. ಅಭಿಷೇಕ ಮಾಡಿ ಇಲ್ಲಿಂದ ಚಾಮುಂಡೇಶ್ವರಿ ಕರಗ ತರಲಾಗಿ ಇವಾಗ ಮೆರವಣಿಗೆಯಾಗಿ ಇಲ್ಲಿ ಬಂದು ಸ್ಥಾಪನೆ ಆಗಿದೆ. ನೆಕ್ಸ್ಟು ಇವಾಗ ಮಧ್ಯಾಹ್ನ ಹೋಗಿ ಕೋಟೆ ಮಾರಮ್ಮನ ದೇವಸ್ಥಾನದಿಂದ ಶಕ್ತಿ ಮತ್ತು ಮಾರಮ್ಮನ ಕರಗ ತರ್ತೀವಿ. ಇದ್ರದ್ದು ಏನು ವಿಶಿಷ್ಟ ಅಂದರೆ ಅಲ್ಲಿ ಮೊದಲನೇ ಪೂಜೆ ಬಂದು ಮಡಿವಾಳರ ದೇವಸ್ಥಾನದಲ್ಲಿ ಮಡಿವಾಳರು ಮನೆಯಲ್ಲಿ ಸ್ವೀಕರಿಸಿ ಆಮೇಲೆ ದೇವಸ್ಥಾನಕ್ಕೆ ಬರುತ್ತೆ. ಸಂಜೆನೂ ಅದೇ ಥರ ಇಲ್ಲಿ ದೇವಸ್ಥಾನಕ್ಕೆ ಬಂದ ಮೇಲೆ ಪೂಜೆ ಮಾಡಿ ಫಸ್ಟು ಪೂಜೆ ಮಡಿವಾಳರ ದೇವಸ್ಥಾನದ ಪಕ್ಕದಲ್ಲಿ ಅಲ್ಲೇ ಮುಗಿಸ್ಕೊಂಡು ಇಲ್ಲೇ ಈ ಮೊಹಲ್ಲಾ ಮೆರವಣಿಗೆ ನಡೆಯುತ್ತೆ. ಸೊ ಇದು ಇವತ್ತೊಂದು ಕಾರ್ಯಕ್ರಮ. ನಾಳೆ ನಾಡಿದ್ದು ಅದರ ನಾಡಿದ್ದು ಶನಿವಾರದ ಮಧ್ಯಾಹ್ನದವರೆಗೂ ಇಟ್ಟಿಗೆಗೂಡು ಮೊಹಲ್ಲಾದಲ್ಲಿ ನಾನು ಎಲ್ಲ ಕಡೆ ಎಲ್ಲ ಮನೆಗೂ ಪೂಜೆ ಸ್ವೀಕರಿಸಲು ಕರಗ ಹೋಗುತ್ತೆ. ವಿಶೇಷವಾಗಿ 6 ದಿನಗಳ ಕಾಲ ನಡೆಯುವ ಈ ಕರಗ ಮಹೋತ್ಸವವು ಒಂದು ಐತಿಹಾಸಿಕ ಹಿನ್ನೆಲೆ ಹೊಂದಿದ್ದು, ಹಿಂದೆ ಮೈಸೂರಿನ ನಜರ್ಬಾದ್ನ ಇಟ್ಟಿಗೆಗೂಡು ಬಡಾವಣೆಯಲ್ಲಿ ಕಾಲರಾ, ಪ್ಲೇಗ್ ಹಾಗೂ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವ ಹಿನ್ನೆಲೆ ಪ್ರಾರಂಭವಾದ ಈ ಕರಗ ಮಹೋತ್ಸವದಲ್ಲಿ ಎಲ್ಲ ಸಮುದಾಯಗಳು ಜಾತಿ ಭೇದ ಎನ್ನದೆ ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸುವ ಮಹೋತ್ಸವವಾಗಿದೆ. ಕರಗ ಯಾವಾಗ ಶುರುವಾಯಿತು ಅಂತ ನಿರ್ದಿಷ್ಟವಾಗಿ ಯಾರಿಗೂ ಗೊತ್ತಿಲ್ಲ. ಏನಕ್ಕೆ ಗೊತ್ತಿಲ್ಲ ಅಂದರೆ ಇದು ತುಂಬ ಬಹಳ ವರ್ಷದ ಮುಂಚೆ ಇಲ್ಲಿ ಊರಲ್ಲಿ ಸಾಂಕ್ರಾಮಿಕ ರೋಗ, ಬರ, ಕ್ಷಾಮ ಎಲ್ಲ ಆವರಿಸಿ ಜನ ತುಂಬ ಕಷ್ಟಪಡ್ತಿದ್ರಂತೆ. ಜನ ತುಂಬ ಜೀವನ ಮಾಡೋದೇ ಕಷ್ಟ ಆಗ್ತಿತ್ತಂತೆ. ಅಂಥ ಟೈಮಲ್ಲಿ ದೇವ್ರ ಮೊರೆ ಹೋಗಿ ಮಳೆಗೋಸ್ಕರ ಮಾರಮ್ಮಂದು ಕರಗ, ಕ್ಷಾಮ ಬರಗಾಲ ನೀಗೋಕ್ಕೋಸ್ಕರ ಚಾಮುಂಡೇಶ್ವರಿ ಕರಗನ ಮಾಡಿ ಅವತ್ತಿನ ಶಕ್ತಿ ಅನುಸಾರ ಅಲ್ಲಿ ಮೊಹಲಾಗೆ ಮಾತ್ರ ಸೀಮಿತವಾಗಿತ್ತು. ಮೊಹಲಾಗೆ ಮಾತ್ರ ಪೂಜೆ ಮಾಡಿ ಅಲ್ಲಿ ಕರಗ ವಿಸರ್ಜನೆ ಕಾರಂಜಿ ಕೆರೆಯಲ್ಲಿ ಮಾಡ್ತಾಯಿದ್ರು. ಇದು ದಿನೇ ದಿನೇ ಬಂದು ಅದರ ಇದು ಮಹಿಮೆ ವೃದ್ಧಿಸುತ್ತಾ 1924ರಲ್ಲಿ ನಗರ ಮೆರವಣಿಗೆ ಶುರುವಾಯಿತು. ನಮಗೆ ಅಲ್ಲಿಂದನೇ ಲೆಕ್ಕ ಇರೋದು, 102 ವರ್ಷ ಅಲ್ಲಿಂದ ಲೆಕ್ಕ ಇರೋದು. ಈ ಹಿಂದೆ ಮೈಸೂರಿನ ಮಹಾರಾಜರು ಈ ಕರಗ ಮಹೋತ್ಸವ ನೋಡಿ ಆಶ್ಚರ್ಯಗೊಂಡು ಮೈಸೂರು ದಸರಾದಂತೆ ನಡೆಯುತ್ತಿದೆ ಎಂದು ಮಿನಿ ದಸರಾ ಎಂದು ಸೂಚಿಸಿ ಜನರೊಟ್ಟಿಗೆ ಕೈ ಜೋಡಿಸಿ ಕರಗ ಮಹೋತ್ಸವ ವಿಜೃಂಭಣೆಯಿಂದ ಸಾಗಲು ಮುನ್ನುಡಿ ಬರೆದರು. 1924ರಲ್ಲಿ ಶುರುವಾದಾಗ ಮಹಾರಾಜರು ಇದ್ರಂತೆ, ನಾಲ್ವಡಿ ಪ್ರಭುಗಳಿದ್ರಂತೆ. ಆವಾಗ ಅವರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಇಬ್ಬರು ಒಂದು ದಿವಸ ಬಂದು ಭೇಟಿ ಮಾಡಿ ದೇವ್ರ ಪೂಜೆ ಸ್ವೀಕರಿಸಿದಾಗ ಅವರಾಗ ಇದೇನಪ್ಪ ಇದು ಎಂಥ ಅರಮನೆಯಲ್ಲಿ ನಡೆಯುವಂಥ ದಸರಾ, ಇಲ್ಲಿ ದಸರಾ ಎಂಥ ಜನಗಳೇ ಮಾಡ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಇದನ್ನು ಮಿನಿ ದಸರಾ ಅಂತ ಅವರೇ ಬಿರುದು ಕೊಟ್ಟಿದ್ದು ನಾಲ್ವಡಿ ಪ್ರಭುಗಳು. ಅವಾಗಿಂದಲೂ ಇಲ್ಲಿ ಕೋಟೆ ಮಾರಮ್ಮನ ದೇವಸ್ಥಾನದಲ್ಲೇ ನಾವು ಕರಗ ತರೋದು ಮಾರಮ್ಮನ. ಇಲ್ಲಿ 2 ವಿಗ್ರಹ ಮಾಡಿಕೊಟ್ಟಿದ್ದು ಮಹಾರಾಜರು. ಹಳೇದು ಮೊದಲು 3 ದಿನಕ್ಕಿತ್ತು, ಅದು 4 ದಿನ ಆಗಿ 5 ದಿನ ಆಗಿ ಇವಾಗ 6 ದಿನದ ಜಾತ್ರೆ ಆಗಿ ಉದ್ಭವಿಸಿದ್ದೇವೆ. ಜಾತ್ರಾ ಮಹೋತ್ಸವಕ್ಕೆ ಮಹಾರಾಜರು ಏನಾದ್ರು ಬರ್ತಾರಾ? ಹೌದು. ಇವಾಗ ಶನಿವಾರ ಅವರು ಯೂಶಲಿ ಶನಿವಾರ ನಗರ ಮೆರವಣಿಗೆ ಉದ್ಘಾಟನೆಗೆ ಬರ್ತಾಯಿದ್ರು. ಈ ವರ್ಷ ಅವ್ರಿಗೇನೋ ಕಾರ್ಯಕ್ರಮ ಇರೋದ್ರಿಂದ ಶನಿವಾರ ಬೆಳಗ್ಗೆ ಬರ್ತಾರಂತೆ. ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸಮುದಾಯಗಳು ಸಹ ಈ ಒಂದು ಆಚರಣೆನ ಒಂದೊಂದು ಸಮುದಾಯಕ್ಕೂ ಒಂದೊಂದು ಜವಾಬ್ದಾರಿಗಳು ಸಿಗುತ್ತೆ ಈ ಕರಗ ಮಹೋತ್ಸವದಲ್ಲಿ ಒಗ್ಗಟ್ಟಿನಿಂದ ಮಾಡುವಂಥದ್ದು ಅಂತ ಕೇಳಲ್ಪಟ್ಟಿದೆ ಸರ್. ಹೌದು, ಇಲ್ಲಿ ಬೇರೆ ಕಡೆ ಹಿಂಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಮಾತ್ರ ಎಲ್ಲ ಸಮುದಾಯದವ್ರಿಗೂ ಅವ್ರವ್ರದ್ದೇ ಆದ ಜವಾಬ್ದಾರಿಗಳಿದೆ. ಅವರವರೇ ಆಗಿದ್ದು ಅವರ ಏನಿದೆ ವರ್ಷ ಅವ್ರದ್ದು ಆಚರಣೆ ಅದನ್ನು ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ನಾನು ಇವಾಗ ಹೇಳಿದಂತೆ ಮಡಿವಾಳರ ಮನೆಯಲ್ಲಿ ಅದು ಫಸ್ಟ್ ಪೂಜೆ ನಾವು ಮಾಡೋದ್ರಿಂದ ಹಿಡ್ದು ಅವರು ಮಡಿಯಾಸಿ ಇವಾಗ ನೋಡ್ತಾ ಇದ್ದೀರಾ, ಆಗಿನ ಕಾಲದಿಂದನೇ ಇದನ್ನು ನಡ್ಕೊಂಬಂದಿದೆ. ಇವಾಗ ಈಗಿನ ಕಾಲದಲ್ಲಿ ಬಿಸಿಲು ಬರುತ್ತೆ, ಅವರು ಅದನ್ನು ಹಾಸ್ಕೊಂಡು ಬರೋದು. ಸೊ ಇದು ಬಂದು ತುಂಬ ಪ್ಲ್ಯಾನ್ ಮಾಡಿ ಆಗಿನ ಕಾಲದಲ್ಲೇ ಮಾಡ್ಕೊಂಬಂದಿದ್ದಾರೆ ಅನಿಸುತ್ತೆ. ಇವಾಗ ನೀವು ನೋಡ್ಬೋದು, ಮೊದಲನೇ ಪೂಜೆನೂ ಇಲ್ಲಿ ಮಡಿವಾಳರ ದೇವಸ್ಥಾನದಲ್ಲೇ ಮಾಡೋದು. ಅದೇ ಥರ ಇಲ್ಲಿ ತಲತಲಾಂತರದಿಂದ ಅವರವರು ಕುಟುಂಬದವ್ರು ಮಾಡ್ಕೊಂಬರ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಎಲ್ಲ ಮೊಹಲ್ಲಾ ನಿವಾಸಿಗಳು ಸೇರಿ ಮಾಡುವಂಥ ಕರಗ ಮಹೋತ್ಸವ ಇದು. ಇವ್ರದ್ದು ಜಾತಿ ಪಂಗಡ ಭೇದ ಭಾವ ಯಾರೂ ಇಲ್ಲ. ಇವಾಗ ಕರಗ ಹೊರವರು ಅಷ್ಟೇ, ಅವ್ರನ್ನ ಇಲ್ಲೇ ನಾವು 7 ದಿನವೂ ಇಲ್ಲೇ ದೇವಸ್ಥಾನದಲ್ಲೇ ತಂಗಿರ್ತಾರೆ. ಅವ್ರಿಗೆ ಕಂಕಣ ಧಾರಣೆ ಮಾಡಬೇಕಾದ್ರೂ ಅಷ್ಟೇ, ಯಾವ ಜಾತಿ ಭೇದ ಭಾವ ಏನೂ ಇಲ್ಲ. ಯಾರು ಬೇಕಾದ್ರೂ ಬಂದು ಕರಗ ಹೊರಬೋದು. ಎಲ್ಲ ಒಟ್ಟಿಗೆ ಇರ್ತಾರೆ, ಒಟ್ಟಿಗೆ ಊಟ ಮಾಡ್ತೀವಿ, ಒಟ್ಟಿಗೆ ಇರ್ತಾರೆ.
ಇಲ್ಲಿ ಕಂಕಣಧಾರಣೆ ಮಾಡಬೇಕಾದ್ರೂ ಅಷ್ಟೇ ಯಾವ ಭೇದ ಭಾವನೂ ಇಲ್ಲ. ಎಲ್ಲರೂ ಒಟ್ಟಿಗೆ ದೇವ್ರ ಸಮಾನ ಥರ ನಾವು ಅವ್ರನ್ನ ಪೂಜೆ ಮಾಡ್ತೀವಿ. ಅವರು ಇವತ್ತು ಮಂಗಳವಾರ ಅಲ್ವಾ, ಇವತ್ತು ಬೆಳಗ್ಗೆ ಬಂದುಬಿಡ್ತಾರೆ, ಮನೆ ತೊರೆದು ಇವಾಗ ಬರ್ತಾರೆ. ಅವರು ಕಟಿಂಗು ಅವ್ರ ವೇಷಭೂಷಣ ಎಲ್ಲ ಬಂದು ತುಂಬ ವಿಭಿನ್ನವಾಗಿರುತ್ತೆ. ಅವರು ಕಟಿಂಗ್ ಮಾಡಿಸೋದೆ ನೀವು ನೋಡಿರ್ಬೋದು. ಇವಾಗ ಆಲ್ಮೋಸ್ಟು ಸಮ್ಮರ್ ಕಟಿಂಗ್ ಅಂತೆಲ್ಲ ಅದನ್ನು ಆ ಥರ ಮಾಡಿಸಿರ್ತಾರೆ. ಜೊತೆಗೆ ಇವಾಗ ಅವ್ರ ಕಂಕಣಧಾರಣೆ ಆದಮೇಲೆ ಅವ್ರಿಗೆ ಮೈಯೆಲ್ಲ ಅರ್ಶಿನ ಹಾಕ್ಕೊಂಡು ಅವರು ಕಚ್ಚೆ ಹಾಕ್ಕೊಂಡಿರ್ತಾರೆ. ಸೊ ಅವರು ದೇವತೆ ಸ್ವರೂಪ ನಮಗೆ ಎಲ್ಲರಿಗೂ ಅಷ್ಟೇ. ಇಲ್ಲಿ ಮನೆಗೆ ಕರಗ ಹೊತ್ತಿ ದೇವ್ರು ಹೋದಾಗ ಜನ ಬಂದು ಅವ್ರ ಕಾಲು ತೊಳೆದು ಅರ್ಶಿನ ಕುಂಕುಮ ಇಟ್ಟು ಆರತಿ ಮಾಡಿ ಮನೆಗೆ ಬರ್ಮಾಡ್ಕೋತಾರೆ. ಸೊ ಅವ್ರನ್ನ ದೇವ್ರ ಥರನೇ ನೋಡ್ತಾರೆ. ಮಹಿಳೆಯರು ಅರ್ಕೆ ಹೊರ್ಕೊಳ್ತಾರೆ ಸರ್ ಆ ಥರ? ಹೌದು. ಮಹಿಳೆಯರಿಗೆ ಕರಗ ಬರೋಕ್ಕೆ ಅವಕಾಶ ಇಲ್ಲ. ಮಹಿಳೆಯರು ಬಂದು ಪೂಜೆ ಮಾಡ್ತಾರೆ. ಅವರು ಇಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತೀವಿ. ಬೆಳಗ್ಗೆ ಏನು ಪ್ರಸಾದ ಮಾಡ್ತೀವಿ, ಇವತ್ತು ಇಲ್ಲಿ ನೈವೇದ್ಯ ಮಾಡಿದ್ದನ್ನು ಅವ್ರಿಗೆ ಕೊಡ್ತೀವಿ. ಅವರು ಅಲ್ಲಿ ಆ ಪ್ರಸಾದ ಸ್ವೀಕಾರ ಮಾಡ್ತಾರೆ. ಅದಲ್ಲದೆ ಮನೆಗಳಲ್ಲಿ ಕರಗ ಇಳಿಸಿದಾಗ ಅವರು ನೀರು ಮಜ್ಜಿಗೆ, ಪಾನಕ, ಕೋಸಂಬರಿ ಅಂಥದ್ದನ್ನೆಲ್ಲ ಕೊಟ್ಟರೆ ಅದನ್ನು ಸ್ವೀಕರಿಸ್ಬೋದು ಅವರು ಎಲ್ಲ. ಹೌದು, ಬೆಳಗ್ಗೆಯಿಂದ ಉಪವಾಸ ಇರ್ತೇವೆ. ಇವಾಗ ನಾವು ಅಷ್ಟೇ, ಇಲ್ಲಿರೋರೆಲ್ಲ ಬಂದು ಇವಾಗ ದೇವ್ರು ಬರೋವರೆಗೂ ಯಾರು ಏನೂ ತಿಂದಿರಲ್ಲ. ಕರಗ ಈ ಬಾರಿ ಬಂದು 70 ಜನ ಹೊರ್ತಾ ಇದ್ದಾರೆ. ಅದೇ ಹೇಳಿದ್ರೆ ಅವರು ದೇವತೆ ಸ್ವರೂಪ. ಅವ್ರಿಗೆ ನಾವು ದೇವರು ಅಂತಲೇ ನಾವು ಪೂಜೆ ಮಾಡಿ ದೇವರಿಗೆ ಕಾಲುಂಗುರ ಹೆಂಗೆ ಉಡಿಸ್ತೀವಿ, ಅವರು ಗೆಜ್ಜೆ ಹಾಕ್ಕೊಂಡಿರ್ತಾರೆ, ಕೆಲವರು ಚೈನ್ ಧರಿಸಿರ್ತಾರೆ. ಸೊ ಆ ಥರ ಇವಾಗ ಇಲ್ಲಿದು ಆಚರಣೆ ಬಂದು ಭಾಳ ವಿಭಿನ್ನ. ಇವಾಗ ಎಲ್ಲರೂ ಬಂದು ಬೆಂಗಳೂರು ಕರಗಿಗೆ ಹೋಲಿಸ್ತಾರೆ. ಅದಕ್ಕೂ ಇದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಇಲ್ಲಿದು ವಿಚಾರಣೆ ಬೇರೆ, ಇದು ಜೋಡಿ ಕರಗ ಅಂತಾರೆ. ಅಲ್ಲಿ ಮಾಡೋದು ಸಿಂಗಲ್ ಕರಗ, ಅದು ಒಂದು ಪಂಗಡ ಜಾತಿ ಪಂಗಡಕ್ಕೆ ಸೀಮಿತವಾಗಿರುತ್ತೆ. ಬಟ್ ಇಲ್ಲಿ ಆ ಥರ ಅಲ್ಲ, ಎಲ್ಲರೂ ಸೇರಿ ಮಾಡುವಂಥದ್ದು. ಇದೀಗ ಕರಗ ಮಹೋತ್ಸವ 102 ವರ್ಷಗಳು ಪೂರೈಸಿರುವುದರಿಂದ ಹೆಚ್ಚಿನ ಜನರು ಆಕರ್ಷಣೆಗೆ ಪಾತ್ರವಾಗಿದೆ. ಈ 6 ದಿನಗಳ ಕಾಲ ಇಟ್ಟಿಗೆಗೂಡಿನಲ್ಲಿ ಹಬ್ಬದ ವಾತಾವರಣ ಇರುತ್ತದೆ. ಎಲ್ಲರೂ ತಮ್ಮ ಮನೆಗೆ ಮಾರಿಯಮ್ಮ ಚಾಮುಂಡೇಶ್ವರಿ ತಾಯಿಯನ್ನ ಬರಮಾಡಿಕೊಂಡು ಪೂಜೆ ಸಲ್ಲಿಸುತ್ತಾರೆ. ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುತ್ತೇವೆ ಅನ್ನುತ್ತಾರೆ ಇಟ್ಟಿಗೆಗೂಡಿನ ನಿವಾಸಿಗಳು. ನನ್ನ ಹೆಸರು ಯಶಸ್ವಿನಿ ಅಂತ. ನಾನು ಹುಟ್ಟಿ ಬೆಳೆದಿದ್ದಲ್ಲ ಇಟ್ಟಿಗೆಗೂಡಲ್ಲೇ. ನಾವು ಕರಗ ಮಹೋತ್ಸವ ಒಂದು 26 ವರ್ಷದಿಂದ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ನಾನು ಚಿಕ್ಕ ಮಗುವಿಂದನೂ ನೋಡ್ತಾ ಇದ್ದೀನಿ. ಸೊ ಕರಗ ಪ್ರಾರಂಭ ಆಗಿದ್ದು 102 ವರ್ಷ ಆಗಿದೆ. ಅಂದರೆ ಲೈಕ್ ನಮಗೆ ಕೌಂಟ್ ಇರೋದ್ರಿಂದ 102 ಇಯರ್ಸ್ ಆಗಿದೆ. ಅದಕ್ಕೂ ಮುಂಚೆ ನಮ್ಮ ತಾತಂದಿರೆಲ್ಲ ನಡ್ಸ್ಕೊಂಡು ಬಂದಿದ್ದಾರೆ. ಸೊ ಇದು ಕರಗ 6 ಡೇಸ್ ನಡೆಯುತ್ತೆ. ಮುಂಚೆ ಎಲ್ಲ 3 ಡೇಸ್ ನಡೀತಿತ್ತು. ಸೊ ಎಲ್ಲರ ಮನೆಯಲ್ಲೂ ಪೂಜೆ ಮಾಡೋದ್ರಿಂದ 3 ಡೇಸ್ ಎಲ್ಲರ ಮನೆಯಲ್ಲೂ ಪೂಜೆ ಮಾಡೋದ್ರಿಂದ ಸೊ ನಮಗೆ ಪೀರಿಯಡ್ ಆಫ್ ಟೈಮ್ ಅದು ಆಗ್ತಿರ್ಲಿಲ್ಲ. ಲೈಕ್ ಎಲ್ಲರ ಮನೆಗೂ ಕವರ್ ಮಾಡಬೇಕು. ಒಂದೊಂದು ಸಲ 1 ಗಂಟೆ ಆಗುತ್ತೆ ದೇವಸ್ಥಾನಕ್ಕೆ ಬರೋದು ದೇವರು, ಒಂದೊಂದು ಸಲ 2 ಗಂಟೆ ಆಗುತ್ತೆ. ಸೊ ಏನು ಮಾಡಿದ್ವಿ, ಲೈಕ್ ಪೀರಿಯಡ್ನ 3 ಡೇಸ್ ಇರೋದನ್ನು 5 ಡೇಸ್ ಮಾಡಿದ್ರು. ನೆಕ್ಸ್ಟ್ 5 ಡೇಸಲ್ಲೂ ಒಂದು ಸ್ವಲ್ಪ ಶಾರ್ಟೇಜ್ ಆಗಿರೋದ್ರಿಂದ ಸೊ 6 ಡೇಸ್ ಇವಾಗ ನಡೀತಿದೆ. ಈಗ ದೇವರು ಚಾಮುಂಡೇಶ್ವರಿ ದೇವರು ಹಸಿ ಕರಗ ಬಂದಿದೆ. ನೆಕ್ಸ್ಟ್ ಇವಾಗ ಮಾರಿಯಮ್ಮ ಹಸಿ ಕರಗನ ತೊಗೊಂಬರಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಬಂದು 2 ದೇವ್ರನ್ನೂ ಅಲಂಕಾರ ಮಾಡಿ ನಮ್ಮ ಇಟ್ಟಿಗೆಗೂಡಿನ ಇತರ ಬೀದಿಗೆ ಎಲ್ಲ ಮೆರವಣಿಗೆ ಹೋಗುತ್ತೆ. ಕೆಲವೊಬ್ಬರು ಮನೇಲಿ ಕೂರಿಸ್ತಾರೆ. ಸೊ ಮನೇಲಿ ಕೂರಿಸಿದಾಗ ಅವ್ರು ದೇವರು ಮನೆ ಒಳಗೆ ಹೋಗಿ ಅಲ್ಲಿ ಪೂಜೆ ಮಾಡಿ ಪ್ರಸಾದ ಏನು ಕೊಡ್ತಾರೆ ಎಲ್ಲರೂ ದೇವ್ರು ಎತ್ತಿರೋರೆಲ್ಲರೂ ಸ್ವೀಕರಿಸ್ತಾರೆ. ಅದನ್ನ ನಮ್ಮ ಮನೆಯಲ್ಲಿ ಆಚರಣೆ ಅಂತಂದರೆ ಫುಲ್ ಹಬ್ಬದ್ದು ಹೇಗೆ ವೈಬ್ ಇರುತ್ತೆ ಸೇಮ್ ಅದೇ ಥರನೇ ಇರುತ್ತೆ. ಲೈಕ್ ಎಲ್ಲ ಕಸಿನ್ಸ್ ಎಲ್ಲ ಬಂದಿರ್ತಾರೆ, ರಿಲೇಟಿವ್ಸ್ ಎಲ್ಲರೂ ಊರಿಂದೆಲ್ಲ ಬಂದಿರ್ತಾರೆ. ಸೊ ಒಂಥರ ಗ್ರ್ಯಾಂಡ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು. ಲೈಕ್ ದಸರಾಗೆ ಎಲ್ಲೆಲ್ಲಿಂದನೋ ಜನ ಹೇಗೆ ಬಂದು ನೋಡ್ತಾರೆ. ಸೊ ಅದೇ ಥರ ನಮ್ಮ ಇಟ್ಟಿಗೆಗೂಡು ಕರಗಾನ ಮಿನಿ ದಸರಾ ಅಂತ ಒಂದು ಬಿರುದು ಕೊಟ್ಟಿದ್ದಾರೆ ಆಗ್ಲೇ. ಸೊ ಎಲ್ಲರೂ ತುಂಬ ಊರಿಂದೆಲ್ಲ ಬಂದು ಜನ ನೋಡ್ತಾರೆ. ಅದೇ ನಮಗೆ ಒಂದು ಖುಷಿ. ಇಟ್ಟಿಗೆಗೂಡಿನಲ್ಲಿರುವ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ಕರಗ ಮಹೋತ್ಸವ ನಡೆಯಲಿದ್ದು, ಈ ದೇವಸ್ಥಾನದಲ್ಲಿ ಹರಕೆಗಳು ಮಾಡಿಕೊಂಡ್ರೆ ಕೈಗೂಡುತ್ತವೆ ಎನ್ನುವ ಪ್ರತೀತಿ ಇದೆ. ಅದಕ್ಕಾಗಿಯೇ ಪ್ರತಿ ವರ್ಷವೂ ಯುವಕರು ಮಾತ್ರ ತಮ್ಮ ತಮ್ಮ ಹರಕೆ ಪೂರೈಸಿದ ಬಳಿಕ ಹೆಣ್ಣು ಮಾರಿಯಂತೆ ಮೈಗೆ ಅರಿಶಿಣ ಹಚ್ಚಿಕೊಂಡು ಕಾಲಿಗೆ ಕಾಲುಂಗುರ ಗೆಜ್ಜೆ ಹಾಕಿಕೊಂಡು 6 ದಿನಗಳ ಕಾಲ ಮನೆ ಬಿಟ್ಟು ದೇವಸ್ಥಾನದಲ್ಲಿ 6 ದಿನಗಳು ವಾಸ್ತವ್ಯ ಹೂಡಿ ವ್ರತದ ಆಚರಣೆ ಮೂಲಕ ಕರಗ ಹೊತ್ತು ಮೆರವಣಿಗೆ ಹೋಗ್ತಾರೆ. ಸೊ ನನ್ನ ಹೆಸರು ಪ್ರಜ್ವಲ್ ಅಂತ. ನಾನು ಬೆಂಗಳೂರಿಂದ ಬಂದಿರೋದು. ಸೊ ಇದು ನನ್ನ ಮೊದಲನೇ ವರ್ಷದ ಕರಗ ಮಹೋತ್ಸವದಲ್ಲಿ ಹರಕೆ ಕರಗ ಹೊರ್ತಾ ಇರೋದು. ಸೊ ಇದು 6 ದಿನ ನಡೆಯುತ್ತೆ. ಸೊ 5ನೇ ದಿನ ನಗರ ಮೆರವಣಿಗೆ ಅಂತ ಇರುತ್ತೆ. ಸೊ ಮೊದಲನೇ ದಿನ ಚಾಮುಂಡೇಶ್ವರಿ ಕರಗನ ಚಾಮುಂಡಿ ಬೆಟ್ಟದಿಂದ ತರ್ತೀವಿ. ಮತ್ತು ಶಕ್ತಿ ಕರಗ ಮತ್ತು ಮಾರಿಯಮ್ಮನವರ ಕರಗನ ಕೋಟೆ ಮಾರಮ್ಮ ದೇವಸ್ಥಾನದಿಂದ ತರ್ತೀವಿ. ಸೊ ಇವಾಗ ನೀವು ನೋಡಿರಂಗೆ ಚಾಮುಂಡೇಶ್ವರಿ ಕರಗ ತಂದಿದ್ದೀವಿ. ಸೊ ಈಗ ಶಕ್ತಿ ಕರಗ ಮತ್ತು ಮಾರಿಯಮ್ಮನವರ ಕರಗ ತರಕ್ಕೆ ಹೋಗಿದ್ದಾರೆ. ಸೊ ಹಸಿ ಕರಗ ತಂದಾದಮೇಲೆ 2 ಆದಮೇಲೆ ಸಂಜೆ ಮೊದಲನೇ ಪೂಜೆ ಮಡಿವಾಳರ ಮನೆಯಿಂದ ಸ್ವೀಕರಿಸುತ್ತೆ. ಸೊ ಇನ್ನಾದಮೇಲೆ ಪ್ರತಿದಿನ 5 ದಿನವೂ ಸಹ ಅಮ್ಮನವರು ಎಲ್ಲ ಮನೆಗೂ ಅಂದರೆ ದಿನಕ್ಕೆ 2 ಬೀದಿ ಅನ್ನಂಗೆ ಅವರು ಭಾಗ ಮಾಡ್ಕೊಂಡಿದ್ದಾರೆ. ಸೊ ಆ ದಿನ ಆ ಬೀದಿಗಳಿಗೆ ಹೋಗಿ ದೇವರು ಪ್ರತಿಯೊಬ್ಬರ ಮನೆಯಲ್ಲೂ ಮಡ್ಲಕ್ಕಿ ಪೂಜೆ ಸ್ವೀಕರಿಸುತ್ತೆ. ಸೊ ಈ ರೀತಿ ಶನಿವಾರದವರೆಗೂ ನಡೆಯುತ್ತೆ. ಶನಿವಾರ ನೈಟು ಅಮ್ಮನವರು ಅದ್ದೂರಿ ಮೆರವಣಿಗೆ ಪಲ್ಲಕ್ಕಿಲಿ ಸೊ ಇಡೀ ಮೈಸೂರು ನಗರ ಪ್ರದಕ್ಷಿಣೆ ಹೋಗುತ್ತೆ.
ಅದು ರಾತ್ರಿ 8 ಗಂಟೆಗೆ ಹೊರಟ್ರೆ ಬೆಳಗ್ಗೆ 8 ಗಂಟೆಗೆ ಸೊ ಮತ್ತೆ ಬಂದು ದೇವಸ್ಥಾನ ತಲುಪುತ್ತೆ. ಸಂಜೆ ಅಮ್ಮನವ್ರದ್ದು ಮಾಮೂಲಿ ಲಾಸ್ಟ್ನೇ ಕೊನೆ ದಿನ ಪೂಜೆ ಇರುತ್ತೆ. ಬೆಂಗಳೂರು ಕರ್ಗ ಅದು ಅವರು ಅವತ್ತಿಂದನೂ ಬಂದಿರೋಂಗೆ 600 ವರ್ಷದ ಇತಿಹಾಸ ಇದೆ. ಸೊ ತುಂಬ ಹಳೆ ಕರ್ಗ ಇದು. ಈ ಮಾರಿಯಮ್ಮನವ್ರ ಕರ್ಗ ಮತ್ತು ಚಾಮುಂಡೇಶ್ವರಿ ಕರ್ಗ ಅಂದಾಗ ಆಗ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಇಲ್ಲಿದ್ದಾಗ ಈ ಪ್ಲೇಗ್ ಅಂತ ಬಂದಾಗ ರೋಗಜುರಿನಿಂದ ತಾಪತ್ರ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಸೊ ಮಹಾರಾಜರು ಏನು ಮಾಡ್ತಾರೆ, ಚಾಮುಂಡೇಶ್ವರಿ ಮೊರೆ ಹೋಗ್ತಾರೆ, ಆಮೇಲೆ ಎಲ್ಲರೂ ಮಾರಿಯಮ್ಮನವ್ರ ಮೊರೆ ಹೋಗ್ತಾರೆ. ಸೊ ಅದರಿಂದ ಆವಾಗ ಪ್ರಾಮುಖ್ಯತೆ ಕೊಟ್ಟು ಚಾಮುಂಡೇಶ್ವರಿ ಅಮ್ಮನವ್ರ ಕರ್ಗನ ಚಾಮುಂಡಿ ಬೆಟ್ಟದಿಂದ ತರ್ತೀವಿ, ಮಾರಿಯಮ್ಮನವ್ರ ಕರ್ಗನ ಕೋಟೆ ಮಾರಮ್ಮನಿಂದ ತರ್ತೀವಿ. ನಾವು 6 ದಿನ ಉಪವಾಸ ಇರ್ತೀವಿ. ಸೊ ಅವ್ರ ಕೈಲಿ ಆದವ್ರು ಉಪವಾಸ ಇರ್ಬೋದು, ಉಪವಾಸ ಇರೋಕ್ಕಾಗದೇ ಇರೋರು ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಸ್ವೀಕರಿಸ್ಬೋದು. ಇಲ್ಲಾಂದರೆ ಮಾಮೂಲಿ ಮನೆಗಳಲ್ಲಿ ಕೊಡ್ತಕ್ಕಂಥ ಪೂಜೆ ಪ್ರಸಾದನ ಸ್ವೀಕರಿಸಿ ಅವರು ಅವ್ರ ವ್ರತನ ಪಾಲಿಸ್ಕೊಂಡು ಹೋಗ್ಬೋದು. ಸೊ 6 ದಿನ ನಾವು ದೇವಸ್ಥಾನದಲ್ಲೇ ತಂಗಿರ್ತೀವಿ, ಮಡಿ ಬಟ್ಟೆಯಲ್ಲೇ ಇರ್ತೀವಿ. ನಾವು ಬೇರೆ ಯಾವುದ್ರಲ್ಲಿ ಇರಲ್ಲ. ನಮ್ಮ ದಿನಚರಿ ದೇವ್ರು ಎಲ್ಲಿ ಹೋಗುತ್ತೋ ನಾವು ದೇವ್ರ ಜೊತೆನೇ ಇರ್ತೀವಿ. ನಾವೆಲ್ಲೂ ಬೇರೆ ಕಡೆ ಹೋಗೋವಾಗಿಲ್ಲ. ನಮ್ಮ ಮನಸ್ಥಿತಿ ಹೇಗಿರೋ ನಮ್ಮನ್ನು ನಾವೇ ದೇವ್ರಿಗೆ ಅರ್ಪಿಸ್ಕೊಂಡಿರ್ತೀವಿ. ಸೊ ನಾವು ದೇವರಲ್ಲಿ ಲೀನವಾದಾಗ ಅಷ್ಟೇನೇ ದೇವ್ರು ನಮ್ಮ ಜೊತೆ ಸೇರ್ಕೊಂಡು ನಾವು ದೇವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದಾಗ ಸೊ ನಾವು ಆ ದೇವ್ರನ್ನ ಒತ್ತಿ ಮೆರೆಸೋಂಥ ಶಕ್ತಿ ನಮ್ಮಲ್ಲಿರುತ್ತೆ. ಸೊ ನಮ್ಮಲ್ಲಿ ಆ ಭಕ್ತಿ ಬಂದಿಲ್ಲ ಅಂದರೆ ದೇವ್ರನ್ನ ಒತ್ತಿ ಮೆರೆಸೋದು ಸಹ ಕಷ್ಟ ಆಗುತ್ತೆ, ವ್ರತ ಮಾಡೋದನ್ನು ಸಹ ಕಷ್ಟ ಆಗುತ್ತೆ. ಸೊ ನಮ್ಮಲ್ಲಿ ಭಕ್ತಿ ಶ್ರದ್ಧೆ ಅನ್ನೋದಿದ್ದರೆ ನಾವು 6 ದಿನ ಸಹ ಉಪವಾಸ ಇದ್ದು ಅಮ್ಮನ ಒತ್ತಿ ಮೆರೆಸ್ತೀವಿ ನಾವು. ಒಟ್ಟಾರೆ 6 ದಿನಗಳ ಈ ಕರಗ ಮಹೋತ್ಸವದಲ್ಲಿ ಪ್ರತಿದಿನವೂ ದೇವಿಯ ವಿಭಿನ್ನ ರೀತಿಯ ಅಲಂಕಾರ ಭಕ್ತರ ಗಮನ ಸೆಳೆಯಲಿದೆ. ಕ್ಯಾಮರಾಮನ್ ಸಂಜಯ್ ಜೊತೆ ಅನಿಲ್ ರಾಜ್, SM ಸೋಸ್ಲೆ, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.